ನಮಸ್ಕಾರ. ಇದು ರೇಡಿಯೋ ಅಕ್ಷರದ ವಿಶೇಷ ಕಾರ್ಯಕ್ರಮ ಪುಸ್ತಕ ಪ್ರಪಂಚ. ನಾನು ನಿಮ್ಮ ಆರ್ಜೆ ಅಕ್ಷರ. ಹೇಗಿದ್ದೀರಾ? ನಾವು ಸಿಟಿಯ ಟ್ರಾಫಿಕ್, ಬಿಲ್ಡಿಂಗ್ಗಳು ಮತ್ತು ಗದ್ದಲಗಳ ಮಧ್ಯ ಬದುಕುತ್ತಾ ಅಪ್ಪಟ ಪ್ರಕೃತಿಯ ಮೌನ ಹೇಗಿರುತ್ತೆ, ಆ ಮೌನದ ಹಿಂದಿರೋ ಭಯ ಹೇಗಿರುತ್ತೆ ಅನ್ನೋದನ್ನೇ ಮರ್ತುಬಿಟ್ಟಿದ್ದೀವಿ ಅಲ್ವಾ? ಇವತ್ತು ನಿಮ್ಮನ್ನ ದಕ್ಷಿಣ ಕನ್ನಡದ ಪಶ್ಚಿಮ ಘಟ್ಟಗಳ ಅತಿ ದಟ್ಟವಾದ ನಿಗೂಢವಾದ ಕಾಡಿನ ಮಧ್ಯೆ ಕರೆದುಕೊಂಡು ಹೋಗ್ತೀನಿ ಬನ್ನಿ. ಇವತ್ತು ನಾವು ತೆರೆಯುತ್ತಿರುವ ಪುಸ್ತಕ ಕಡಲ ತೀರದ ಭಾರ್ಗವ, ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಶಿವರಾಮ ಕಾರಂತರ ಅತಿ ದೊಡ್ಡ ಮೇರುಕೃತಿ ಬೆಟ್ಟದ ಜೀವ. ಕಲ್ಪನೆ ಮಾಡಿಕೊಳ್ಳಿ, ಹಗಲಲ್ಲಿ ಸೂರ್ಯನ ಬೆಳಕು ನೆಲಕ್ಕೆ ಬೀಳದಷ್ಟು ದಟ್ಟವಾದ ಮರಗಳು. ಅಂಥದ್ದೊಂದು ಕಾಡಿನ ಮಧ್ಯೆ ಕಗ್ಗತ್ತಲ ರಾತ್ರಿಯಲ್ಲಿ ಕಥೆಯ ನಿರೂಪಕ, ದಾರಿಹೋಕ ಒಬ್ಬನೇ ದಾರಿ ತಪ್ಪಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಸುತ್ತಲೂ ಕತ್ತಲು, ದಾರಿ ಕಾಣುತ್ತಿಲ್ಲ. ಎಲ್ಲೋ ದೂರದಲ್ಲಿ ಕಾಡು ಹಂದಿ, ಹುಲಿಗಳ ಘರ್ಜನೆ ಕೇಳಿಸ್ತಾ ಇದೆ. ಇವತ್ತು ಈ ಕಾಡಿನಲ್ಲಿ ನನ್ನ ಪ್ರಾಣ ಉಳಿಯುವುದು ಕಷ್ಟ ಅಂತ ಹೆದರಿ ಆತ ಜೀವ ಕೈಯಲ್ಲಿಡಿದುಕೊಂಡು ನಡುಗುತ್ತಾ ನಿಂತಿದ್ದಾನೆ. ಆಗ ಆ ಕಾರ್ಗತ್ತಲಿನಲ್ಲಿ ದೂರದಲ್ಲಿ ಎಲ್ಲೋ ಒಂದು ಸಣ್ಣ ದೀಪದ ಬೆಳಕು ಮಿನುಗಿದ ಹಾಗೆ ಆಗತ್ತೆ. ಆ ಬೆಳಕನ್ನೇ ನಂಬಿಕೊಂಡು ಮುಳ್ಳು ಪೊದೆಗಳನ್ನು ದಾಟಿ ಹೋದ್ರೆ ಆ ದಟ್ಟ ಕಾಡಿನ ಮಧ್ಯೆ ಕೇಲಬೈಲು ಅನ್ನೋ ಜಾಗದಲ್ಲಿ ಒಂದು ಸುಂದರವಾದ ಒಂಟಿ ಹಂಚಿನ ಮನೆ ಸಿಗುತ್ತೆ. ಆ ಮನೆಯ ಯಜಮಾನನೇ ನಮ್ಮ ಕಥೆಯ ನಾಯಕ ಗೋಪಾಲಯ್ಯ. ಆ ದಾರಿ ತಪ್ಪಿ ಬಂದ ಅಪರಿಚಿತನನ್ನ ಗೋಪಾಲಯ್ಯ ಮತ್ತು ಆತನ ಹೆಂಡತಿ ಶಂಕರಿ ಬರಮಾಡಿಕೊಳ್ಳುವ ರೀತಿ ಇದೆಯಲ್ಲ, ಅಬ್ಬಾ! ಯಾರೋ ಅಪರಿಚಿತ, ಯಾವ ಊರೋ, ಯಾವ ಹೆಸರೋ, ಯಾವ ಜಾತಿಯೋ ಏನನ್ನೂ ಕೇಳುವುದಿಲ್ಲ ಅವರು. ದಣಿದು ಬಂದ ಆತನಿಗೆ ಸ್ವಂತ ಮಗನಿಗೆ ಉಪಚಾರ ಮಾಡುವ ಹಾಗೆ ಬಿಸಿ ನೀರು ಕೊಟ್ಟು ಮಣೆಯ ಮೇಲೆ ಕೂರಿಸಿ ಪ್ರೀತಿಯಿಂದ ಹೊಟ್ಟೆ ತುಂಬ ಊಟ ಹಾಕ್ತಾರೆ ಆ ವೃದ್ಧ ದಂಪತಿ. ರಾತ್ರಿ ಊಟದ ನಂತರ ಆ ಮನೆಯ ಜಗುಲಿಯ ಮೇಲೆ ಕೂತು ಗೋಪಾಲಯ್ಯ ತನ್ನ ಕಥೆ ಶುರು ಮಾಡ್ತಾನೆ. ಗೋಪಾಲಯ್ಯ ನೋಡೋಕೆ ವಯಸ್ಸಾದ ಮುದುಕ, ಆದ್ರೆ ಆತನ ದೇಹದಲ್ಲಿ 100 ಆನೆಗಳ ಬಲವಿತ್ತು. ಆ ಭೀಕರವಾದ ಬೆಟ್ಟ, ಆ ಕಾಡು, ಅಲ್ಲಿನ ಮಳೆ, ರೋಗರುಜಿನಗಳು, ಕಾಡು ಪ್ರಾಣಿಗಳು ಇವೆಲ್ಲದರ ಜೊತೆ ಒಂಟಿಯಾಗಿ ಯುದ್ಧ ಮಾಡಿ ಬಂಡೆಗಳನ್ನ ಸೀಳಿ ಆ ಕಾಡಿನ ಮಧ್ಯೆ ಒಂದು ಸುಂದರವಾದ ಅಡಿಕೆ ತೋಟವನ್ನೇ ಕಟ್ಟಿದ್ದ ಆತ. ಆತನೊಬ್ಬ ಅಪ್ಪಟ ಬೆಟ್ಟದ ಜೀವ. ಆದ್ರೆ ಆ ದಾರಿಹೋಕನಿಗೆ ಒಂದು ಪ್ರಶ್ನೆ ಕಾಡ್ತಲೇ ಇರುತ್ತೆ. ಇಷ್ಟೊಂದು ದೊಡ್ಡ ಮನೆ, ಇಷ್ಟೊಂದು ಆಸ್ತಿ, ಇಂಥ ಸಾಧನೆ ಮಾಡಿರೋ ಈ ವೃದ್ಧ ದಂಪತಿ ತಮ್ಮ ಕೊನೆಗಾಲದಲ್ಲಿ ಈ ಕಾಡಿನಲ್ಲಿ ಯಾಕೆ ಎಷ್ಟು ಒಂಟಿಯಾಗಿದ್ದಾರೆ? ಇವರ ಮಕ್ಕಳು ಎಲ್ಲಿದ್ದಾರೆ ಅಂತ. ಆಗ ಆ ನಗುಮುಖದ ವೃದ್ಧ ದಂಪತಿಯ ಹಿಂದಿದ್ದ ಒಂದು ಕಣ್ಣೀರಿನ ಕಥೆ, ಒಂದು ಹಸಿ ಗಾಯ ಮೆಲ್ಲನೆ ಬಿಚ್ಕೊಳ್ಳುತ್ತೆ. ಗೋಪಾಲಯ್ಯನಿಗೆ ಶಂಭು ಅನ್ನೋ ಒಬ್ಬನೇ ಒಬ್ಬ ಮಗ ಇರ್ತಾನೆ. ಗೋಪಾಲಯ್ಯನಿಗೆ ಈ ಮಣ್ಣು, ಈ ಕಾಡು, ಈ ತೋಟವೇ ಪ್ರಾಣ. ಆದರೆ ಅವನ ಮಗ ಶಂಭುವಿಗೆ ಈ ಕಾಡು, ಈ ಒಂಟಿತನ, ಈ ಕಷ್ಟದ ಜೀವನ ಯಾವುದೂ ಇಷ್ಟ ಇರಲ್ಲ. ಅವನಿಗೆ ಸಿಟಿಯ ವ್ಯಾಮೋಹ, ಬಣ್ಣದ ಪ್ರಪಂಚದ ಆಕರ್ಷಣೆ. ತನ್ನ ಕಷ್ಟದ ಬೆವರಿನಿಂದ ಕಟ್ಟಿದ ಈ ಸಾಮ್ರಾಜ್ಯವನ್ನ ತನ್ನ ಮಗ ನೋಡ್ಕೋತಾನೆ ಅನ್ನೋದು ಅಪ್ಪನ ಆಸೆ. ಆದರೆ ಒಂದು ದಿನ ಅಪ್ಪ ಮಗನ ಮಧ್ಯೆ ದೊಡ್ಡ ಜಗಳವಾಗುತ್ತೆ. ಸಿಟ್ಟಿಗೆದ್ದ ಮಗ ಶಂಭು ಮನೆಯಲ್ಲಿದ್ದ ದುಡ್ಡನ್ನ ಕದ್ಕೊಂಡು ನನಗೆ ಈ ಮನೆನೂ ಬೇಡ, ನೀನೂ ಬೇಡ ಅಂತ ಮನೆ ಬಿಟ್ಟು ಹೊರಟೋಗ್ತಾನೆ. ತನ್ನ ಮಗ ಎಲ್ಲಿದ್ದಾನೋ, ಹೇಗಿದ್ದಾನೋ, ಬದುಕಿದ್ದಾನೋ ಇಲ್ವೋ ಯಾವುದೂ ಆ ಹೆತ್ತ ತಾಯಿಗೆ ಗೊತ್ತಿಲ್ಲ. ಆದರೂ ಆ ತಾಯಿ ಶಂಕರಿಯ ಕಣ್ಣಲ್ಲಿ ತನ್ನ ಮಗ ಒಂದಲ್ಲ ಒಂದು ದಿನ ವಾಪಸ್ ಬಂದೇ ಬರ್ತಾನೆ ಅನ್ನೋ ಕುರುಡು ನಂಬಿಕೆ. ಆ ಕಾಡಿನಲ್ಲಿ ಒಣಗಿದ ಎಲೆ ಸದ್ದು ಮಾಡಿದ್ರೂ ಸಾಕು, ನನ್ನ ಮಗ ಶಂಭು ಬಂದನೇನೋ ಅಂತ ಆ ತಾಯಿ ಓಡಿ ಬಂದು ಬಾಗಿಲು ನೋಡ್ತಾಳೆ. ಅವಳ ಎದೆ ಎಷ್ಟೊಂದು ಸೀಳೋಗಿತ್ತು ಅಂದರೆ, ಆ ದಟ್ಟ ಕಾಡಿನಲ್ಲಿ ಯಾರೇ ದಾರಿ ತಪ್ಪಿ ಬಂದರೂ ನನ್ನ ಮಗನೇ ಬಂದಿರಬೇಕು ಅಂತ ಆಸೆಪಟ್ಟು ಅವರಿಗೆಲ್ಲ ಹೊಟ್ಟೆ ತುಂಬ ಊಟ ಹಾಕಿ ಆ ಅಪರಿಚಿತರಲ್ಲೇ ತನ್ನ ಮಗನನ್ನ ಹುಡುಕಿಕೊಳ್ತಿದ್ಲು ಆ ತಾಯಿ. ನಾನು ಈ ಅಪರಿಚಿತರ ಹೊಟ್ಟೆ ತುಂಬಿಸಿದ್ರೆ ಎಲ್ಲೋ ದೂರದಲ್ಲಿರೋ ನನ್ನ ಮಗನಿಗೆ
ಇನ್ನಾರೋ ತಾಯಿ ಊಟ ಹಾಕಿ ಅವನ ಹೊಟ್ಟೆ ತುಂಬಿಸ್ತಾಳೆ ಅನ್ನೋ ಮುಗ್ಧ ನಂಬಿಕೆ ಆ ತಾಯಿದ್ದು. ಗೊತ್ತಾ, ಇಂದಿಗೂ ಆ ಮನೆಯ ಆಚೆ ರಾತ್ರಿಯಿಡೀ ಒಂದು ಕಂದೀಲು ಉರಿಯುತ್ತಲೇ ಇರುತ್ತದೆ. ಯಾಕೆ ಅಂದರೆ, ಒಂದು ವೇಳೆ ನನ್ನ ಮಗ ಶಂಭು ಕತ್ತಲಲ್ಲಿ ದಾರಿ ತಪ್ಪಿ ವಾಪಸ್ ಬಂದರೆ ಈ ದೀಪದ ಬೆಳಕು ನೋಡಿ ಅವನು ಮನೆಗೆ ಬರಲಿ ಅಂತ ಆ ತಾಯಿ ಹಚ್ಚಿಟ್ಟ ಆಸೆಯ ದೀಪ ಅದು. ಕಾಡು ಮೇಡುಗಳನ್ನ ಗೆದ್ದ, ಪ್ರಕೃತಿಯನ್ನೇ ಮಣಿಸಿದ ಆ ಬಲಿಷ್ಠ ಗೋಪಾಲಯ್ಯ ತನ್ನ ಮಗನ ಪ್ರೀತಿಯ ಮುಂದೆ, ತನ್ನ ಹೆಂಡತಿಯ ಆ ಕಣ್ಣೀರಿನ ಮುಂದೆ ಅಕ್ಷರಶಃ ಸೋತು ಅಸಹಾಯಕನಾಗಿ ನಿಂತಿದ್ದ. ತಾನು ಕಟ್ಟಿದ ಈ ಸಾಮ್ರಾಜ್ಯವನ್ನ ಅನುಭವಿಸಲು ಮಕ್ಕಳಿಲ್ಲದಿದ್ದರೂ ಕೇವಲ ಕರ್ತವ್ಯಕ್ಕಾಗಿ ಆ ಮಣ್ಣಿನಲ್ಲಿ ದುಡಿಯುತ್ತಿದ್ದ ಆತ. ಮರುದಿನ ಬೆಳಿಗ್ಗೆ ಆ ದಾರಿಹೋಕ ಆ ಮನೆಯಿಂದ ಹೊರಡುವಾಗ ಅವನ ಮನಸ್ಸು ಎಷ್ಟೊಂದು ಭಾರವಾಗಿತ್ತು ಅಂದ್ರೆ, ಇಂಥ ದೇವತೆಗಳಿಗೆ, ಈ ಬೆಟ್ಟದ ಜೀವಗಳಿಗೆ ದೇವರು ಯಾಕೆ ಇಂಥ ಒಂಟಿತನದ ಶಿಕ್ಷೆ ಕೊಟ್ಟ ಅಂತ. ಯಾವ ಪ್ರಕೃತಿಯ ಶಕ್ತಿಗೂ ಬಗ್ಗದ ಮನುಷ್ಯ ತನ್ನ ರಕ್ತ ಸಂಬಂಧದ, ತನ್ನ ಮಕ್ಕಳ ಪ್ರೀತಿಯ ಮುಂದೆ ಎಷ್ಟು ದುರ್ಬಲನಾಗಿ ಬಿಡ್ತಾನೆ ಅಂತ ಈ ಕಾದಂಬರಿ ನಮಗೆ ಕಲಿಸುತ್ತೆ. ಬದುಕಿನ ಅರ್ಥವನ್ನು ಹುಡುಕುವ ಪ್ರತಿಯೊಬ್ಬರೂ ಶಿವರಾಮ ಕಾರಂತರ ಬೆಟ್ಟದ ಜೀವ ಪುಸ್ತಕವನ್ನ ಒಮ್ಮೆಯಾದರೂ ಓದಲೇಬೇಕು. ಇವತ್ತಿನ ಈ ಕಥೆ, ಆ ತಾಯಿಯ ಕಾಯುವಿಕೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಪುಸ್ತಕದ ಮತ್ತಷ್ಟೇ ಸುಂದರವಾದ ಕಥೆಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಬದುಕಿನ ಪುಟಗಳನ್ನ ನಗುನಗುತ್ತಾ ಓದುತ್ತಾ ಇರಿ. ಇದು ರೇಡಿಯೋ ಅಕ್ಷರದ ವಿಶೇಷ ಕಾರ್ಯಕ್ರಮ ಪುಸ್ತಕ ಪ್ರಪಂಚ. ನಮಸ್ಕಾರ. ಕೇಳ್ತಾ ಇರಿ ರೇಡಿಯೋ ಅಕ್ಷರ.